ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕ್ಯಾನ್ವಾ ಆ್ಯಪಲ್ಲಿ ಯಾವ ಥರ ನೀವು ಥಂಬ್ನೇಲ್ನ ಮಾಡ್ಬೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ, ಸಿಂಪಲ್ಲಾಗಿ. ಆ್ಯಂಡ್ ಅಟ್ರಾಕ್ಟಿವ್ ಥಂಬ್ನೇಲ್ ಯಾವ ಥರ ಮಾಡೋದು, ಐ ಕ್ಯಾಚ್ ಥಂಬ್ನೇಲ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನೂ ಸ್ಕಿಪ್ ಮಾಡಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ 10 ಮಿನಿಟ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಥಂಬ್ನೇಲ್ನ ಮಾಡ್ಬೋದು ಅಂತ. ಓಕೆನಾ ಗೈಸ್? ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಕ್ಯಾನ್ವಾ ಆ್ಯಪ್ನ ಫಸ್ಟು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ ಆ್ಯಪಲ್ಲಿ. ಓಕೆನಾ? ಇದು ಕ್ಯಾನ್ವಾ ಆ್ಯಪ್ ಅಂತ ನಿಮ್ಗೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಂಪಲಿ ಅದು ನಾವು ಕ್ಯಾನ್ವಾ ಆ್ಯಪ್ ಡೌನ್ಲೋಡ್ ಮಾಡಾದ್ಮೇಲೆ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಫಸ್ಟಲ್ಲೇ ಕಾಣಿಸ್ತಿರ್ಬೇಕು ಪ್ಲಸ್ ಸೈನು ಪರ್ಪಲ್ ಕಲರಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಏನಕ್ಕೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ. ನಮಗೆ ಯೂಟ್ಯೂಬ್ ಥಂಬ್ನೇಲ್ ನಾವು ವರ್ಕ್ ಮಾಡ್ತೀವಿ, ಈಗ ಇದರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಥಂಬ್ನೇಲ್. ಓಕೆನಾ? ನಾವಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಥರ ಸೆಲೆಕ್ಟ್ ಮಾಡಾದ್ಮೇಲೆ ನೋಡಿ ಗೈಸ್, ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನಾವೇನು ಮಾಡಬೇಕು, ಸಿಂಪಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಂಟರ್ಫೇಸ್ ಬರುತ್ತೆ ಈ ಥರ. ನಾವು ಇಲ್ಲಿ ಯಾವುದಕ್ಕೆ ಏನು ಟಾಪಿಕ್ ಇದೆ ನಮ್ಮದು ಅದನ್ನು ನಾವು ಸರ್ಚ್ ಮಾಡ್ಕೋಬೇಕು. ಸೊ ನನ್ನದು ಟಾಪಿಕ್ ಹೌ ಟು ಮೇಕ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ. ಸೊ ಅದನ್ನೇ ನಾನು ಟಾಪಿಕ್ನ ಸರ್ಚ್ ಮಾಡ್ತೀನಿ. ಓಕೆನಾ? ಅದನ್ನು ಸರ್ಚ್ ಮಾಡಿದರೆ ನೋಡಿ ನಮಗೆ ಟೆಂಪ್ಲೇಟ್ಸ್ ಬಂದುಬಿಟ್ಟು ಈ ಥರ ಶೋ ಆಗುತ್ತೆ. ನಾವು ಇಲ್ಲಿ ಏನು ಟೆಂಪ್ಲೇಟ್ಸ್ ನಮಗೆ ಶೋ ಆಗ್ತಿದೆ ಇದನ್ನೇ ಯೂಸ್ ಮಾಡಿ ಬೇಕಿದ್ದರೆ ನಮ್ಮ ವೀಡಿಯೋನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ಯಾವುದೆಲ್ಲ ಫ್ರೀ ಇದೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಥಂಬ್ನೇಲ್ ಈಸಿಲಿ ಮಾಡ್ಬೋದು ಕ್ರಿಯೇಟ್. ಓಕೆನಾ? ನಾನು ಸಿಂಪಲಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಇವನ್ನೆಲ್ಲ ಡಿಲೀಟ್ ಮಾಡ್ಕೋತೀನಿ. ಓಕೆನಾ ಗೈಸ್? ಸೊ ಇವೆಲ್ಲ ಡಿಲೀಟ್ ಮಾಡಿಬಿಟ್ಟು ವೈಟ್ ಪೇಜ್ ಆ ಥರ ಮಾಡ್ಕೋತೀನಿ. ಸೊ ಈ ಥರ ಎಲ್ಲ ಡಿಲೀಟ್ ಮಾಡ್ಕೊತೀನಿ ಒಂದೊಂದಾಗಿ. ಇದನ್ನು ಡಿಲೀಟ್. ಓಕೆ, ಈಗ ನಮ್ಮದು ವೈಟ್ ಪೇಜ್ ಆಯಿತು. ಸೊ ಇಲ್ಲಿ ಎರಡು ಏನೋ ಇದೆ, ಇದನ್ನು ಡಿಲೀಟ್ ಮಾಡ್ತೀನಿ, PNGs. ಓಕೆನಾ? ಸೊ ಇದೆಲ್ಲ ಡಿಲೀಟ್ ಆದಮೇಲೆ ಈಗ ನಾವೇನು ಮಾಡಬೇಕು, ಫಸ್ಟು ಕಲರ್ನ ಚೇಂಜ್ ಮಾಡಬೇಕು. ಆ ವೈಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಕಲರ್ ಆಪ್ಷನ್ ಬರುತ್ತೆ. ಕಲರ್ ಯಾವ್ದು ಬೇಕು ಅದನ್ನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನಿಮ್ಮ ಅಕಾರ್ಡಿಂಗ್ ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಪ್ಲಸ್ ಐಕಾನ್ ಮೇಲೆ ಫಸ್ಟು ಕ್ಲಿಕ್ ಮಾಡಿ, ನಿಮಗೆ ಗೊತ್ತಾಗಲ್ಲ ಇಲ್ಲಾಂದರೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಒಂದು ನಿಮಿಷ ಈ ಕಡೆ ಸೈಡಲ್ಲಿ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಓಕೆ, ಇದು ಟೆಕ್ಸ್ಟು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಹೆಡಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಪ್ ಮಾಡಿ. ಸೊ ನಾನು ಟೈಪ್ ಮಾಡ್ತೀನಿ ಫಸ್ಟು ಥಂಬ್ನೇಲ್ ಅಂತ. ಓಕೆನಾ? ಸೊ ಅದೇ ಥರ ಗೈಸ್, ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನಾದರೂ 1 to 2 ಟೈಮ್ಸ್ ವೀಡಿಯೋನ ನೋಡಿ ಕ್ಲೀನಾಗಿ ಕರೆಕ್ಟಾಗಿ. ಸೊ ಏನಾದರೂ ಕಲಿಬೇಕಂದ್ರೆ ನೋಡಲೇಬೇಕಲ್ಲ, ಸೊ ಕಲೀರಿ ಕ್ಲೀನಾಗಿ. ಓಕೆನಾ? ಥಂಬ್ನೇಲ್ ಅಂತ ನಾನು ಟೈಪ್ ಮಾಡಿಕೊಂಡೆ. ಓಕೆನಾ? ಥಂಬ್ನೇಲ್ ಅಂತ ಟೈಪ್ ಮಾಡಾದಮೇಲೆ ಒಂದು ನಿಮಿಷ ಇಲ್ಲಿಂದ ಬ್ಯಾಕ್ ಹೋಗೋಣ. ನಾವು ಲ್ಯಾಂಗ್ವೇಜ್ ಬೇಕಿದ್ದರೆ ಇಲ್ಲಿಂದ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಓಕೆ, ಥಂಬ್ನೇಲ್ ಅಂತ ಟೈಪ್ ಮಾಡಿದ್ದೀನಿ. ಇದನ್ನು ಟೈಪ್ ಮಾಡಾದ್ಮೇಲೆ ಸಿಂಪಲಿ ಬ್ಯಾಕ್ ಹೋಗೋಣ. ಇದನ್ನು ಇಲ್ಲಿ ಎಳ್ಕೊಂಡು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆನಾ? ದೊಡ್ಡದು ಮಾಡಿಕೊಂಡು ಇದನ್ನು ನಾವು ಕಾರ್ನರಲ್ಲಿ ತಗೊಂಡೋಗಿ ಶಿಫ್ಟ್ ಮಾಡೋಣ ಈ ಕಡೆ ಕಾರ್ನರಲ್ಲಿ. ಓಕೆನಾ? ಸೊ ಇದನ್ನು ಇಲ್ಲಿ ಕಾರ್ನರಲ್ಲಿ ಇಟ್ಟಿದ್ದೀವಿ ಫಸ್ಟಲ್ಲೇ. ಇದರದ್ದು ಫಾಂಟ್ ಬಂದುಬಿಟ್ಟು ಚೇಂಜ್ ಮಾಡೋಣ. ಸಿಂಪಲಿ ಆ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಆಪ್ಷನ್ಸ್ ಬರುತ್ತೆ. ಇಲ್ಲಿ FF ಅಂತ ಇದೆಯಲ್ಲ ಫಾಂಟು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬ ಫಾಂಟ್ಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಯಾವ ಫಾಂಟ್ ಇಷ್ಟ ಆಗುತ್ತೋ ಆ ಫಾಂಟ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದರೂ ಕೂಡ ನೀವು ಗೈಸ್ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಕೂಡ ನೀವು ಫಾಂಟ್ಸ್ನ ಯೂಸ್ ಮಾಡ್ಬೋದು. ಓಕೆನಾ? ನಾನು ಸಿಂಪಲಿ ಇಲ್ಲಿ ಹಾಕ್ತೀನಿ. ಓಕೆ, ಈ ಏನಾದರೂ ಇಲ್ಲೇ ಯಾವುದಾದ್ರೂ ಹೆಡ್ಡಿಂಗ್ ಫಾಂಟ್ನ ತಗೋತೀನಿ ನಾನು. ಓಕೆನಾ? ಸೊ ಇಲ್ಲಿ ಫಾಂಟ್ಸ್ ಬಂದುಬಿಟ್ಟು ನಮಗೆ ಬೇಕಾದಷ್ಟು ಫಾಂಟ್ಸ್ ಸಿಗ್ತವೆ ಫ್ರೀಲಿ. ಓಕೆನಾ? ನಾವೇನು ಆ್ಯಡ್ ಮಾಡಬೇಕಂತ ಏನಿಲ್ಲ, ಅವಶ್ಯಕತೆ ಇಲ್ಲ. ಡೌನ್ಲೋಡ್ ಮಾಡಿ ಲೈಕ್ ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ನಾವು ಡೌನ್ಲೋಡ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು. ಇದರಲ್ಲಿ ಹಂಗೇನಿಲ್ಲ. ಅದಾದಮೇಲೆ ನಾವು ಇದ್ರದ್ದು ಕಲರ್ ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ? ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಐ ಕ್ಯಾಚಿಗೆ ಯಾವ ಕಲರ್ ಜಾಸ್ತಿ ಬರೋದು, ರೆಡ್ಡು, ಯೆಲ್ಲೋ, ಆಮೇಲೆ ಬ್ಲೂ, ಈ ಕಲರ್ಸು ಜಾಸ್ತಿ ಬೇಗ ಐ ಕ್ಯಾಚ್ ಆಗುತ್ತೆ. ಓಕೆನಾ? ಸೊ
ನಾನು ಬಂದುಬಿಟ್ಟು ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಗೈಸ್ ಮತ್ತೆ ಟೆಕ್ಸ್ಟ್ ಆಪ್ಷನ್ ಒಂದು ನಿಮಿಷ ಇದು ಬ್ಯಾಕ್ ಮಾಡಿಬಿಡ್ತೀನಿ ರೀ. ಬ್ಯಾಕ್ ಮಾಡಿ ಮತ್ತೆ ಅದನ್ನು ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾನು ಇಲ್ಲಿ ಬರ್ಕೋತೀನಿ. ಇದನ್ನು ಫಸ್ಟು ರಾಂಗ್ ಮಾಡಿಬಿಡಿ. ರಾಂಗ್ ಮಾಡಾದಮೇಲೆ ಇಲ್ಲಿ ನಾನು ಟೈಪ್ ಮಾಡ್ಕೊತೀನಿ ಮಾಡುವುದು ಅಂತ. ಓಕೆ, ಇಲ್ಲೇ ಇದೆ. ಇದನ್ನು ನಾನೇನು ಮಾಡ್ತೀನಿ, ಇದನ್ನು ನಾನು ಇಲ್ಲಿಂದ ಸ್ವಲ್ಪ ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ನೀವು ಕೈಯಲ್ಲಿ ನಿಮ್ಮ ಫಿಂಗರಲ್ಲಿ ಅಡ್ಜಸ್ಟ್ ಮಾಡಬೇಕು. ಓಕೆನಾ, ಎಷ್ಟು ದೊಡ್ಡದು ಬೇಕು ಎಷ್ಟು ಸಣ್ಣದು ಬೇಕಂತ. ಅದಾದಮೇಲೆ ಗೈಸ್ ನಾನು ಇದನ್ನು ಇಲ್ಲಿ ಕಾರ್ನರಲ್ಲಿ ತಗೊಂಡೋಗಿ ಸೆಟ್ ಮಾಡ್ತೀನಿ. ಇದೊಂದು ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಈ ಕಡೆ ಕಾರ್ನರಲ್ಲಿ ಸೆಟ್ ಮಾಡ್ತೀನಿ. ಇದರದ್ದು ಕಲರ್ ನಾವು ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ. ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಎ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಲರ್ ಆಪ್ಷನ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನೀವು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ನಾನು ರೆಡ್ ಕಲರ್ನ ತಗೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಮಗೆ ಇನ್ನೊಂದು ಟೆಕ್ಸ್ಟ್ ಬೇಕು. ಸಿಂಪಲಿ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಆದಮೇಲೆ ಈ ಥರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ಇನ್ನೊಂದು ಟೆಕ್ಸ್ಟ್ನ ನಾವು ತಗೊಳ್ಳೋಣ. ಓಕೆನಾ, ಇಲ್ಲಿ ನೀವು ಟೆಕ್ಸ್ಟ್ ತಗೊಳ್ಳೋಕೆ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಕಾಪಿನೇ ಮಾಡ್ಕೋಬೋದು ಗೈಸ್. ಇಲ್ಲಿ ಮೇಲೇನೆ ಥಂಬ್ನೈಲು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೇ ಟೆಕ್ಸ್ಟ್ನ ಕಾಪಿ ಮಾಡ್ಕೋಬೋದು ನೀವು. ಓಕೆನಾ ಗೈಸ್, ಆ ಟೆಕ್ಸ್ಟ್ನ ಕಾಪಿ ಮಾಡಾದಮೇಲೆ ಅದನ್ನು ರಾಂಗ್ ಮಾಡಿಬಿಟ್ಟು ಬೇರೆ ಟೈಪ್ ಮಾಡ್ಕೋಬೋದು. ಓಕೆ, ನಾವೊಂದು ಸ್ವಲ್ಪ ಇದು ಚೇಂಜ್ ಮಾಡೋಣ. ಥಂಬ್ನೇಲ್ ಮಾಡುವುದು ಹೇಗೆ 5 ನಿಮಿಷದಲ್ಲಿ ಅಂತ ಇದೆ. ನಾವು ಇದನ್ನೇನು ಮಾಡೋಣ, ಈಗ ಬೇರೆದು ಇದಕ್ಕೆ ಟೈಪ್ ಮಾಡೋಣ. ಬೇರೆ ಫಸ್ಟ್ ಒಂದು ನಿಮಿಷ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಕಡೆ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು ಮಾಡುವುದು ಅಂತ ಇದೆಯಲ್ಲ, ಇದನ್ನೆಲ್ಲ ಫಸ್ಟು ಕೆಳಗೆ ತಗೊಬರೋಣ. ಇದನ್ನು ಇಲ್ಲಿಂದ ರಾಂಗ್ ಮಾಡಿಬಿಟ್ಟು ಮಾಡಿ ಅಂತ ಟೈಪ್ ಮಾಡ್ತೀನಿ. ಓಕೆನಾ, ಇದು ಮಾಡುವುದು ಬೇಡ, ಮಾಡಿ. ಇಲ್ಲೇ ಕನ್ನಡ ಇದೆ, ಸಾರಿ, ಮತ್ತೆ ಇಂಗ್ಲೀಷ್ ಆಯ್ತು. ಇದು ಇನ್ನೊಂದು ಸಲ ಟೈಪ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ನಿಮ್ಮ ಅಕಾರ್ಡಿಂಗ್ ನೀವು ಕ್ರಿಯೇಟ್ ಮಾಡೋದಾದರೆ, ಬಟ್ ಇದರಲ್ಲಿ ಕ್ರಿಯೇಟ್ ಮಾಡೋಕ್ಕೆ ತುಂಬ ಈಸಿ ಗಾಯ್ಸ್. ಆ್ಯಂಡ್ ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ನಿಮಗೆ, ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ನಿಮಗೆ ಯಾವುದೇ ಥರದ್ದು PNGs ಆಗಲಿ ಯಾವುದೂ ಸಿಗಲ್ಲ. ರೆಕ್ಟ್ಯಾಂಗಲ್ ಆಗಲಿ ಆ್ಯಂಡ್ ಎಲಿಮೆಂಟ್ಸ್ ಆಗಲಿ ಅಷ್ಟು ನಿಮಗೆ ಸಿಗಲ್ಲ ಅದರಲ್ಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ. ಬಟ್ ಕ್ಯಾನ್ವಾ ಆ್ಯಪಲ್ಲಿ ನಿಮಗೆ ತುಂಬ ಎಲಿಮೆಂಟ್ಸು, ರೆಕ್ಟ್ಯಾಂಗಲ್ಸು ಆ್ಯಂಡ್ ಶೇಪ್ಸು ಇದೆಲ್ಲ ತುಂಬ ಸಿಗುತ್ತೆ ನಿಮಗೆ. ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಫಾಂಟ್ ಬಂದುಬಿಟ್ಟು ಸ್ಟೈಲ್ನು ತುಂಬ ಸಿಗುತ್ತೆ ಇಲ್ಲಿ. ಫಾಂಟ್ ಸೈಜ್ನು ನೀವು ಯಾವ ಥರ ಬೇಕು ಯಾವ ಥರ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್, ಈಸಿಯಾಗಿ. ಆ್ಯಂಡ್ ಕ್ಯಾನ್ವಾ ಆ್ಯಪ್ ಬೆಸ್ಟು. ಚೆನ್ನಾಗಿ ಬಂದುಬಿಟ್ಟು ಥಂಬ್ನೈಲು ಐ ಅಟ್ರಾಕ್ಟಿವ್ ಆಗಿ ನಿಮಗೆ ಬಂದು ಐ ಕ್ಯಾಚಿಯಾಗಿ ಥಂಬ್ನೈಲ್ನ ಮಾಡಿಕೊಡುತ್ತೆ. ನಾವು ಈಸಿಲಿ ಕ್ರಿಯೇಟ್ ಮಾಡ್ಬೋದು ಕ್ಯಾನ್ವಾ ಆ್ಯಪಲ್ಲಿ. ಓಕೆನಾ ಗೈಸ್, ಸೊ ನೋಡಿ ನಾನು ಇದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಲ್ಲ, ಇದೇ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ನಾನು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ಈಗ ನಾವೇನು ಮಾಡಬೇಕು, ಇದ್ರದ್ದು ಫಾಂಟ್ ಚೇಂಜ್ ಮಾಡೋಣ. ಫಸ್ಟು 5 ನಿಮಿಷದಲ್ಲಿ ಅಂತ ಇದೆಯಲ್ಲ ಅದರದ್ದು ನಾನಿಲ್ಲಿ ಕನ್ನಡ ಅಂತ ಟೈಪ್ ಮಾಡ್ಕೊತೀನಿ, ಯಾಕಂದರೆ ಅದು ಕನ್ನಡದಲ್ಲಿದೆ. ಇಲ್ಲಿ ಒಂದು ಫಾಂಟ್ ನನಗೆ ಸಿಕ್ತು ಫಸ್ಟಲ್ಲೇ ಇದೆಯಲ್ಲ, ಸೊ ನಾನು ಈ ಫಾಂಟ್ನ ಯೂಸ್ ಮಾಡಿದ್ದೀನಿ. ಓಕೆನಾ ಗೈಸ್, ಇದನ್ನು ಸ್ವಲ್ಪ ಕೆಳಗೆ ತಗೊಬರೋಣ ಈ ಥರ. ಓಕೆನಾ, ಈಗ 2ನೇ ಆಪ್ಷನಲ್ಲೂ ನಾವು ಫಾಂಟ್ನ ಚೇಂಜ್ ಮಾಡೋಣ. ಇದಕ್ಕೂ ನಾವು ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಳಗೆ ಎಳ್ಕೊಂಡು ಬರೋಣ. ಇದಕ್ಕೆ ಫುಲ್ ಮೇಲೆ ಹೋಗ್ಬಿಟ್ಟಿದೆ. ಓಕೆ, ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು. ಓಕೆ, ಈಗ ಅಡ್ಜಸ್ಟ್ ಆಗಿದೆ. ಈಗ ಒಂದು ಸ್ವಲ್ಪ ನಮಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಓಕೆನಾ ಗೈಸ್, ಇದೆಲ್ಲ ಆದಮೇಲೆ ನಾವು ಇನ್ನೊಂದು ಬಂದುಬಿಟ್ಟು ಟೆಕ್ಸ್ಟ್ ತಗೊಳ್ಳೋಣ. ಈ ಟೆಕ್ಸ್ಟಲ್ಲಿ ಬಂದುಬಿಟ್ಟು ಟೈಪ್ ಮಾಡಬೇಕು ಕ್ಯಾನ್ವಾ ಆ್ಯಪಲ್ಲಿ ಅಂತ ನಾನು ಟೈಪ್ ಮಾಡ್ತೀನಿ. ಯಾಕಂದರೆ ಈಗ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಕ್ಯಾನ್ವಾ ಆ್ಯಪ್ ಅಲ್ವಾ. ಸೊ ನಾನು ಈ ಏನು ಥಂಬ್ನೈಲ್ ಇದರಲ್ಲಿ ಮಾಡ್ತಾಯಿದ್ದೀನಿ, ಇದೇ ಥಂಬ್ನೈಲ್ ಬಂದ್ಬಿಟ್ಟು ನಾನು ಇದೇ ವಿಡಿಯೋಗೆ ಹಾಕ್ತೀನಿ ಗೈಸ್. ಇವತ್ತು ನೀವು ನೋಡ್ಬೋದು. ಓಕೆನಾ, ಈಸಿಲಿ. ಓಕೆ, ಕ್ಯಾನ್ವಾ ಆ್ಯಪಿಂದ. ಓಕೆ, ಕ್ಯಾನ್ವಾ ಆ್ಯಪಿಂದ ಅಂತ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕೆಳಗಡೆ ತಗೊಬರೋಣ. ಕೆಳಗಡೆ ತಗೊಬಂದು ಅಡ್ಜಸ್ಟ್ ಮಾಡೋಣ. ಇದನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆ, ಇಷ್ಟಿರಲಿ ನಮ್ಮದು.
ಇಷ್ಟು ನಾವು ಅಡ್ಜಸ್ಟ್ ಮಾಡಿದ್ದೀವಿ. ಇದ್ರದ್ದು ಫಾಂಟ್ನು ಬೇಕಿದ್ರೆ ನಾವು ಚೇಂಜ್ ಮಾಡ್ಕೋಬೋದು ಇಲ್ಲಿಂದ. ಇದು ಫಾಂಟ್ ಹೆಂಗೆ ಚೇಂಜ್ ಮಾಡೋದಂದರೆ ಸಿಂಪಲಿ ಅದ್ರ ಮೇಲೆ ಟ್ಯಾಪ್ ಮಾಡಿ ಟೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಯಾವುದು ಫಾಂಟ್ ಬೇಕೋ ಆ ಫಾಂಟನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಒಂದೊಂದಾಗಿ ಹಾಕಿಬಿಟ್ಟು ನೋಡ್ಬೋದು. ನೀವು ಯಾವ ಫಾಂಟ್ ಆಗುತ್ತೆ ಆ ಫಾಂಟನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ನಾನು ಒಂದೊಂದಾಗೆ ಹಾಕಿ ನೋಡ್ತಾ ಇದ್ದೀನಿ. ಇವೆಲ್ಲ ಬೇಡ, ಚೆನ್ನಾಗಿಲ್ಲ, ಇದು ಬೇಡ. ಓಕೆ, ಇದನ್ನು ಚೇಂಜ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಓಕೆನಾ ಗೈಸ್? ಇವಿಷ್ಟಾಯಿತು ನಮ್ಮದು ಕೆಲಸ. ಫಾಂಟ್ ಆ್ಯಂಡ್ ಟೆಕ್ಸ್ಟ್ದು ಫುಲ್ ಕೆಲಸ ಮುಗಿದಿದೆ. ಈಗ ನಾವೇನು ಮಾಡಬೇಕು, ಈಗ ನಾವು ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಮಾಡೋಣ. ಬ್ಯಾಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆನಾ? ಅದಾದಮೇಲೆ ಇಲ್ಲಿ ನಮಗೆ ಟೆಕ್ಸ್ಟ್ ಇದೆಯಲ್ಲ, ಒಂದು ನಿಮಿಷ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ನಿಮ್ಗೆ ಒಂದು ಸಲ ಗೊತ್ತಾಗಿಲ್ಲ ಅಂದರೆ. ಸೊ ನಾವಿಲ್ಲಿ ಇದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಇಲ್ಲಿ ಫಸ್ಟ್ ಬಂದುಬಿಟ್ಟು ಎಲಿಮೆಂಟ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸೆಕೆಂಡ್ ಆಪ್ಷನಲ್ಲಿ ಎಲಿಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಲಿಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಶೇಪ್ಸ್ ಇದೆಯಲ್ಲ, ಸೊ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಶೇಪ್ನ ತೊಗೋತೀನಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ನ ತೊಗೊಳ್ಳಿ. ಓಕೆನಾ? ಸಿಂಪಲಿ ಇಲ್ಲಿಂದ ತೊಗೊಂಡಿದ್ದೀವಿ. ಈಗ ಶೇಪ್ನ ಬ್ಯಾಕ್ ಮಾಡ್ಕೊಳ್ಳೋಣ, ಯಾಕಂದರೆ ನಮಗೆ ಕಾಣಿಸ್ತಿಲ್ಲ, ಫುಲ್ ದೊಡ್ಡದಾಗಿ ಕಾಣ್ತಿದೆ ಅಲ್ಲಿ. ಒಂದು ನಿಮಿಷ ಇಲ್ಲಿ ಸಿಂಪಲ್ಲಿ ಬ್ಯಾಕ್ ಮಾಡಿಬಿಟ್ಟು ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳೋಣ. ಈ ಥರ ಅದು ಝೂಮ್ ಔಟ್ ಆಗುತ್ತೆ. ಈ ಥರ ನೋಡಿ ಗೈಸ್ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ನಾವು ಇದಕ್ಕೆ ಆ್ಯಡ್ ಮಾಡೋದಾದರೆ, ಅಂದರೆ ಶೇಪ್ ಆ್ಯಡ್ ಮಾಡೋದಾದರೆ ರೆಕ್ಟ್ಯಾಂಗಲ್. ಓಕೆನಾ? ಸೊ ಇದಕ್ಕೆ ಬೇಡ ರೆಕ್ಟ್ಯಾಂಗಲ್ಲು. ಫಸ್ಟ್ ಬಂದುಬಿಟ್ಟು ನಾವು ಕಲರ್ ಚೇಂಜ್ ಮಾಡೋಣ ಇದ್ರದ್ದು. ಓಕೆನಾ? ಸೊ ನಾವು ರೆಡ್ ಕಲರ್ ಇಟ್ಟಿದ್ದೀವಿ. ಒಂದು ನಿಮಿಷ, ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಶೇಪ್ ಮೇಲೆ ನೀವು ಸಿಂಪಲಿ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಕಲರ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕು ಕೆಳಗಡೆ. ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ ಇದು ಸ್ಕ್ರಾಲ್ ಮಾಡಿ ಇಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ನಾನು ಜಾಸ್ತಿ ನಿಮ್ಗೆ ಹೇಳ್ತೀನಿ, ಐ ಕ್ಯಾಚಿ ಕಲರ್ಸ್ಗಳು ಯಾವಿರುತ್ತೆ ಆ ಕಲರ್ಸ್ನ ಯೂಸ್ ಮಾಡಿ ನಿಮ್ಮ ಥಂಬ್ನೇಲಲ್ಲಿ. ಓಕೆನಾ ಗೈಸ್? ಸೊ ನಾನು ಒಂದೊಂದು ಕಲರಾಗಿ ಹಾಕಿ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಆ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಈ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಟೆಕ್ಸ್ಟ್ ಕಲರ್ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಈಗ ನೋಡಿ ಮ್ಯಾಚ್ ಆಗ್ತಿದೆ, ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ, ಐ ಕ್ಯಾಚಿ ಆಗಿದೆ. ಅದಾದಮೇಲೆ ನಾವು ಇನ್ನೊಂದು ಇದು ಶೇಪ್ನ ತೊಗೊಳ್ಳೋಣ. ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಶೇಪ್ ನಾನು ಇಲ್ಲಿಂದ ತೊಗೋತೀನಿ. ಇದೇನು ಮಾಡೋಣ, ಸಿಂಪಲಿ ಬ್ಯಾಕ್ ಮಾಡೋಣ. ಬ್ಯಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡೋಣ ನಾವು ಕಲರ್ನ ಆ್ಯಂಡ್ ಶೇಪ್ನ, ರೆಕ್ಟ್ಯಾಂಗಲ್ನ. ಓಕೆನಾ? ಈ ಥರ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಅಡ್ಜಸ್ಟ್ ಮಾಡ್ತಾ ಇದ್ದೀನಲ್ಲ, ಇದೇ ಥರ ಅಡ್ಜಸ್ಟ್ ಮಾಡಿ. ಓಕೆನಾ? ಓಕೆ, ಒಂದು ನಿಮಿಷ ಎಲ್ಲ ಕವರ್ ಆಗೋ ಥರ ಕ್ಲೀನಾಗಿ ನಿಮಗೆ ಒಂದು ಅರ್ಧ ಗಂಟೆ ಆದರೂ ಕೊಡಬೇಕು ಗೈಸ್, ಇಲ್ಲ ಒಂದು 15 ಮಿನಿಟ್ಸ್ ಆದರೂ ಕೊಡಿ ಥಂಬ್ನೇಲ್ ಮಾಡೋಕ್ಕೆ ಕ್ಲೀನಾಗಿ. ಓಕೆ, ನಾವು ಇದರದ್ದು ಕಲರ್ ಬಂದುಬಿಟ್ಟು ಚೇಂಜ್ ಮಾಡೋಣ. ಸಿಂಪಲಿ ನಾವೇನು ಮಾಡಬೇಕೀಗ, ಫಾಂಟ್ ಅಲ್ಲ ನಮ್ಮದು ಬಂದುಬಿಟ್ಟು ಇದು ಫಾಂಟ್ ಮೇಲೆ ಬೈ ಚಾನ್ಸ್ ಕ್ಲಿಕ್ ಆದರೆ ನಾವು ಇನ್ನೊಂದು ಸಲ ಬ್ಯಾಕ್ ಹೋಗಿಬಿಟ್ಟು ಶೇಪ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಓಕೆ, ನಾನು ಶೇಪ್ದು ಇನ್ನೊಂದು ಕಲರ್ ಬಂದುಬಿಟ್ಟು ಚೇಂಜ್ ಮಾಡಿದ್ದೀನಿ ನೋಡಿ, ಇದು ಬೇರೆ ಕಲರ್ ಇಟ್ಟಿದ್ದೀನಿ. ಓಕೆನಾ ಗೈಸ್? ನಮ್ಮದು ಇಷ್ಟ ಆಯಿತು ಕೆಲಸ. ಅದಾದಮೇಲೆ ಈಗ ನಾವೇನು ಮಾಡಬೇಕು, ಸಿಂಪಲಿ ನಾವು ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಒಂದು ಫೋಟೋನ ಇಲ್ಲಿಂದ ತೊಗೊಬರಬೇಕು. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿ ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, ಕ್ಯಾಮರಾ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ? ನಂದು ಹಳೆ ಫೋಟೋನೇ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಪ್ಯಾಕೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫೋಟೋನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಎಳೆದ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಓಕೆನಾ ಗೈಸ್? ಈ ಥರ ಓಕೆ, ಈ ಥರ ಮಾಡಿದರೆ ದೊಡ್ಡದಾಗುತ್ತೆ. ಇದಾದಮೇಲೆ ಗೈಸ್ ನೋಡಿ, ನೀವು ಫ್ಲಿಪ್ನು ಮಾಡ್ಬೋದು. ನಿಮ್ದು ಏನಾದರೂ ಈ ಕಡೆ ಏನಾದರೂ ಕೈ ತೋರಿಸ್ತಿದ್ರೆ ನೀವು ಫಾಂಟ್ ಕಡೆ ಬೇಕಿದ್ರೂ ಕೈ ತೋರಿಸೋ ಹಾಗೆ ಇದನ್ನು ಫ್ಲಿಪ್ ಮಾಡ್ಬೋದು. ಯಾವ ಥರ, ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಒಂದು ನಿಮಿಷ, ಫ್ಲಿಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನೋಡಿ, ಈ ಥರ ಫ್ಲಿಪ್ಪು ಈ ಥರ ಮಾಡಿದರೆ ಈ ಕಡೆ ತಿರುಗುತ್ತೆ, ಆ ಕಡೆ ಮಾಡಿದರೆ ಆ ಕಡೆ ತಿರುಗುತ್ತೆ, ಕೆಳಗೆ ಮೇಲೆ ಈ ಥರ ನೀವು ಫೋಟೋಸ್ನ ಫ್ಲಿಪ್ ಮಾಡ್ಬೋದು. ಓಕೆನಾ? ಈ ಥರ ಫ್ಲಿಪ್ ಮಾಡಿ. ಓಕೆ, ಇದಾಯಿತು ನಮ್ಮದು ಫೋಟೋ ಯಾವ ಥರ ಫ್ಲಿಪ್ ಮಾಡೋದಂತ. ಅದಾದಮೇಲೆ ಗೈಸ್ ಈಗ ನಮಗೆ PNGನ ಆ್ಯಡ್ ಮಾಡಬೇಕೀಗ. ಸಿಂಪಲ್ ಈಗ ಏನು ಮಾಡೋಣ, ನಾವು
ಇದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಎಲಿಮೆಂಟ್ಸು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡಿ ಕ್ಯಾನ್ವಾ. ಯಾಕಂದರೆ ಕ್ಯಾನ್ವಾ PNG ಇಲ್ಲಿ ನಿಮ್ಗೆ ಆಪ್ಷನ್ ಕ್ಯಾನ್ವಾ ಲೋಗೋ, ಓಕೆನಾ. ಕ್ಯಾನ್ವಾ ಲೋಗೋ ಅಂತ ಹಾಕಿದ್ರೂ ಆಗುತ್ತೆ, PNG ಅಂತ ಹಾಕಿದ್ರೂ ಬರುತ್ತೆ, ಓಕೆನಾ ಗೈಸ್. ಇಲ್ಲಿ ನಾವು ಕ್ಯಾನ್ವಾ ಆ್ಯಪ್ದು ಯಾವುದಾದ್ರೂ ಒಂದು PNGನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಇಲ್ಲೊಂದು ರೌಂಡ್ ಶೇಪಲ್ಲಿ ಕ್ಯಾನ್ವಾ ಅಂತ ಇದೆಯಲ್ಲ, ನಾನು ಇದೇ PNGನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಗೈಸ್, ನಿಮಗೆ ಬೇರೆ ಗೂಗಲ್ ಸೈಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. PNGsನ ನೀವು ಡೈರೆಕ್ಟಾಗಿ ಕ್ಯಾನ್ವಾ ಆ್ಯಪಲ್ಲೇ ನಿಮಗೆ ಸಿಗುತ್ತೆ, ಎಲ್ಲ PNGs ನಿಮಗೆ ಸಿಗುತ್ತೆ. ನೀವು ಈಸಿಲಿ ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ನೀವು ಇನ್ನೊಂದು ಸಲ ಹೋಗಿ ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಹಾಕಬೇಕಂತ ಏನು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇದಾಯಿತು, ನಂದು ಕ್ಯಾನ್ವಾ ಬಂದುಬಿಟ್ಟು ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ PNGನ. ಅದಾದಮೇಲೆ ಯೂಟ್ಯೂಬ್ದು ಒಂದು ನಾನು ಲೋಗೋ ಹಾಕ್ತೀನಿ. ಸೊ ಸಿಂಪಲ್ ಇಲ್ಲಿ ಸರ್ಚ್ ಮಾಡ್ಕೊತೀನಿ ಎಲಿಮೆಂಟ್ಸಲ್ಲಿ ಯೂಟ್ಯೂಬ್ ಲೋಗೋ ಅಂತ. ಸೊ ಇಲ್ಲಿ ಸರ್ಚ್ ಮಾಡಿದಾಗ ನೋಡಿ ನಿಮಗೆ ತುಂಬ ಯೂಟ್ಯೂಬ್ ಲೋಗೋ ಬಂದುಬಿಟ್ಟು ಸಿಗುತ್ತೆ. ನೀವು ಯಾವ್ದು ಬೇಕದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನು ಕೂಡ ನಿಮಗೆ ಸಿಗುತ್ತೆ, ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ನ, ಓಕೆನಾ ಗೈಸ್. ಇಲ್ಲಿ ನೋಡಿ ಗೈಸ್, ನಾನು ಯೂಟ್ಯೂಬ್ನ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಈ ಕಡೆ ತೊಗೊಬರ್ತೀನಿ. ಈಗ ಈ ಥರ ಝೂಮ್ ಔಟ್ ಮಾಡಿಬಿಟ್ಟು ಈ ಥರ ಕೆಳಗಡೆ ನಾನು ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ, ಓಕೆನಾ ಗೈಸ್. ಇದೇ ಥರ ನೋಡಿದ್ರಲ್ಲ, ಇದು ನಮ್ಮದು ಫೈನಲ್ ಆಗಿ ಆಗಿದೆ. ನೋಡಿ ಗೈಸ್, ನಾನು ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ನಿಮಗೆ ಬೇಸಿಕ್ ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ಸಿಂಪಲ್ ಇಲ್ಲಿ ಮೇಲೆ ಡೌನ್ಲೋಡ್ ಬಟನ್ ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಬಂದುಬಿಟ್ಟು ಡೈರೆಕ್ಟ್ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ಇನ್ನೊಂದು ಸಲ ಗೊತ್ತಾಗಿಲ್ಲ ಅಂದರೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಇಲ್ಲಿ ಡೌನ್ಲೋಡ್ ಬಟನ್ನು ಇದು ಫಾಲೋ ಮಾಡ್ಕೊಳ್ಳಿ. ಒಂದು ನಿಮಿಷ ಬ್ಯಾಕ್ ಬನ್ನಿ, ಇದನ್ನು ಫಾಲೋ ಮಾಡ್ಕೊಳ್ಳೋಣ. ಒಂದು ನಿಮಿಷ ಗೈಸ್, ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡ್ತೀನಿ, ಅಲ್ಲಿ ಬಂದುಬಿಟ್ಟು ನೀವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಇಷ್ಟು ಗೈಸ್, ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ನಾನು ಬೇಸಿಕ್ ಇನ್ಫಾರ್ಮ್ ಕೊಟ್ಟಿದ್ದೀನಿ ಕ್ಯಾನ್ವಾ ಆ್ಯಪ್ದು ಥಂಬ್ನೇಲ್ ಯಾವ ಥರ ಮಾಡೋದಂತ. ನೀವು ಈಸಿಲಿ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಬೋದು. ಇದು ಡೈರೆಕ್ಟ್ ಗ್ಯಾಲರಿಯಲ್ಲಿ ಬಂದುಬಿಟ್ಟು ಸೇವ್ ಆಗುತ್ತೆ, ಓಕೆನಾ ಗೈಸ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.